ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನನ್ನ ವರ್ಕೌಟ್ ಮುಗೀತು. ಏನು ತಿಂಡಿ ಮಾಡಿದ್ದೀನಿ ಅಂದರೆ ಚಿತ್ರಾನ್ನ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ಸಪೋರ್ಟ್ ಮಾಡಿ. ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಮಾಜಿ ಪ್ರಧಾನಿ ತೀರ್ಕೊಂಡಿರೋದ್ರಿಂದ, ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿದ್ದಾರೆ. ಸೊ ರೋಹಿತ್ಗೆ ರಜಾ ಇದೆ, ಸುಜಿತ್ಗಂತೂ ಗ್ಯಾರಂಟಿ ಅವ್ರ ಸ್ಕೂಲಲ್ಲಿ ರಜಾ ಕೊಡಲ್ಲ. ಯಾಕೆ ಅಂತಂದರೆ ಆನ್ಯಲ್ ಡೇ ಸಂಡೇ ಇರೋದ್ರಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಕಳಿಸಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ಸೊ ಸುಜಿತ್ಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ನಾನು ಬೆಳಗ್ಗೆ ಹೊತ್ತು ಹೀಗೆ ಇರೋದು ಸ್ನೇಹಿತರೆ, ಯಾಕೆಂದರೆ ನನಗೆ ಈ ವರ್ಕೌಟ್ ಮಾಡಬೇಕಾದ್ರೆ ನನಗೆ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡ್ರೆ ಚುಚ್ಚೋದು ಇದೆಲ್ಲ ಆಗ್ತಾ ಇರುತ್ತೆ. ಸೊ ಚುಚ್ಚೋದು ಎಲ್ಲ ಆಗ್ತಾ ಇರುತ್ತೆ. ಸ್ನಾನ ಎಲ್ಲ ಆದ ನಂತರ ಹಾಕ್ಕೊತೀನಿ ದೇವ್ರ ಪೂಜೆ ಮಾಡಬೇಕಾದ್ರೆ. ಸೊ ಬ್ಯಾಂಗಲ್ಸ್ ಎಲ್ಲ ಏನು ತೆಗಿಯಲ್ಲ, ಮತ್ತು ತಾಳಿ ಚೈನು ಏನು ತೆಗಿಯಲ್ಲ. ನಾನು ಅದು ಯಾವಾಗಲೂ ತೆಗಿಯೋದು ಹಾಕುವಂಥ ಸರ ಅಲ್ವಲ್ಲ, ಹಂಗಾಗಿ ಅದನ್ನು ತೆಗಿಯಲ್ಲ. ಹಾಗೆ ವರ್ಕೌಟ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಸೊ ಹೀಗೆ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಸೊ ಇವತ್ತು ಹೇಳಿದ್ನಲ್ಲ, ಶುಕ್ರವಾರ ನನ್ನ ಬಿಡುವಿಲ್ಲದ ಕೆಲಸದ ದಿನ ಅಂತಲೇ ಹೇಳ್ಬೋದು. ಸುಜಿತ್ತು ತಿಂಡಿ ತಿಂತಾ ಇದ್ದಾನೆ, ಚಿತ್ರಾನ್ನ ಮಾಡಿದ್ದೀನಿ. ಸೊ ನಾನೇನು ಮಾಡ್ಕೊಳ್ಳೋದು ತಿಂಡಿ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಏನು ಮಾಡೋದಕ್ಕಾಗುತ್ತೆ. ಫಸ್ಟ್ ಕೆಲಸ ಮುಗಿಸೋಣ. ತಿನ್ನೋದ್ರ ಕಡೆ ಅಷ್ಟೊಂದು ಗಮನ ಕೊಡಲ್ಲ. ಫಸ್ಟ್ ನಾನು ಕೆಲಸ ಎಲ್ಲ ಆದ ನಂತರ ಏನು ರೆಡಿ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ಕೊತೀನಿ. ಸ್ನೇಹಿತರೆ, ನನ್ನ ಒಂದು ವರ್ಕೌಟ್ ಮುಗಿದ ಮೇಲೆ ಒಂದು 8:30ಗೆ ಕೆಲಸ ಶುರು ಆಗುತ್ತೆ ನೋಡಿ. 1 ಸೆಕೆಂಡ್ ಕೂರಕ್ಕೆ ಟೈಮ್ ಇರೋಲ್ಲ. ಏಕೆಂದರೆ ಕಿಚನ್ ಎಲ್ಲ ಹಾಗೆ ಮೆಸ್ಸಿ ಆಗಿರುತ್ತಾ, ಸಾಂಬಾರು ಮಾಡಬೇಕಾ, ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಾ, ಸುಜಿತಿಗೆ ಸ್ನಾನ ಮಾಡಿಸ್ಬೇಕು, ಸ್ಕೂಲಿಗೆ ರೆಡಿ ಮಾಡಬೇಕು. ಬಾಕ್ಸ್ಗಳನ್ನೆಲ್ಲ ಹೇಗೋ ಸದ್ಯ ಮನೆಯವರು ಪ್ಯಾಕ್ ಮಾಡ್ಕೋತಾರೆ. ಸುಜಿತ್ಗೆ ಮಿಕ್ಕಿದೆಲ್ಲ ನನ್ನದೇ ಇರುತ್ತೆ. ಕಿಚನ್ನು ಮೊದಲೇ ಓಪನ್ ಕಿಚನ್ ಇರೋದ್ರಿಂದ ಸೊ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಏಕೆಂದರೆ ಸೊ ಹಾಲಲ್ಲಿ ಕೂತಿದ ತಕ್ಷಣ ನಮ್ಮದು ಕಿಚನ್ನು ಕಾಣಿಸ್ತಾ ಇರುತ್ತೆ, ಸ್ಟವ್ ಎದುರಿಗೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ನೀಟಾಗಿ ಇಟ್ಟಿರಬೇಕಾಗತ್ತೆ. ಓಪನ್ ಕಿಚನ್ ಇರೋದು ಇದೊಂದು ಪ್ರಾಬ್ಲಮ್ಮು. ಸೊ ಯಾವಾಗಲೂ ನೀಟಾಗಿ ಇಟ್ಟಿರಬೇಕು. ಸೊ ಒಂದು ಗೋಡೆ ಅಡ್ಡ ಇದ್ದರೆ ಏನೂ ಪರವಾಗಿಲ್ಲ, ಇಲ್ಲಾಂದರೆ ಡೈರೆಕ್ಟು ಹಾಗೆ ಕಾಣಿಸ್ತಾ ಇರುತ್ತೆ. ಹಂಗಾಗಿ ನನಗೆ ಈ ಸಿಂಕಲ್ಲೆಲ್ಲ ಭಾಳ ಹೊತ್ತು ಪಾತ್ರೆಗಳನ್ನ ಬಿಡೋದೆಲ್ಲ ಇಷ್ಟ ಆಗಲ್ಲ. ತುಂಬ ಕಡಿಮೆ ಇದ್ದಾಗ ಪಾತ್ರೆಗಳು ತುಂಬ ಜಾಸ್ತಿ ಏನಿಲ್ಲ ಅಂದಾಗ ಡಿಶ್ ವಾಷರ್ಗೆ ಏನು ಹಾಕಲ್ಲ. ಡಿಶ್ ವಾಷರ್ ಕೂಡ ಇದೆ ನಮ್ಮ ಮನೆಯಲ್ಲಿ. ಸೊ ನಾನು ಮಧ್ಯಾಹ್ನ ಮತ್ತು ಸಂಜೆ, ಮಧ್ಯಾಹ್ನದ ಪಾತ್ರೆ ಮತ್ತು ಸಂಜೆ ಪಾತ್ರೆ ಎರಡೂ ಸೇರಿಸಿ ರಾತ್ರಿ ಹಾಕಿಬಿಡ್ತೀನಿ. ಸೊ ಬೆಳಗ್ಗೆ ಎದ್ದು ನನಗೆ ಜೋಡಿಸ್ಕೊಳ್ಳೋದಕ್ಕೆ ಪಾತ್ರೆಗಳು ಹೆಲ್ಪ್ ಆಗುತ್ತೆ. ತುಂಬಾ ಕೆಲಸ ಇರುತ್ತೆ. ಬೆಳಗ್ಗೆನೂ ಅಷ್ಟೇ ತಿಂಡಿ ಎಲ್ಲ ಮಾಡ್ಕೊಂಡೇ ನಾನು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಡ್ತಾ ಇರ್ತೀನಿ. ಹಚ್ಕೊಳ್ಳೋದು ಏನಾದರೂ ಈ ರೊಟ್ಟಿ ಚಪಾತಿ ಇದ್ದಿದ್ದ ದಿವಸ ಅಂತೂ ಇರುವಾರ ತುಂಬಾ ರಿಸ್ಕಿ ಅಂತಲೇ ಹೇಳ್ಬೋದು. ಈ ಟೀ ಪೌಡರ್ ಏನಿರುತ್ತೆ, ಟೀ ಮಾಡಿರ್ತೀನಿ ನೋಡಿ, ಅದನ್ನು ಒಂದು ಕಡೆ ಶೋಧಿಸಿ ಇಟ್ಕೋತೀನಿ. ಯಾಕೆ ಅಂದರೆ ಅದನ್ನು ಯಾವ್ದಾದ್ರು ಒಂದು ಗಿಡಕ್ಕೆ ಪಾಟ್ಗೆ ಹಾಕ್ತೀನಿ. ಟೀ ಪೌಡ್ರನ್ನ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಒಂದು ಕಿಚನಲ್ಲಿ ಸಿಗುವಂಥ ವೇಸ್ಟೇಜ್ ಎಲ್ಲನೂ ಕೂಡ ನಾನು ಡೈಲಿ ಒಂದೊಂದು ಪಾಟ್ಗೆ ಹಾಕ್ತೀನಿ. ಒಳ್ಳೆ ಗೊಬ್ಬರ ಆಗುತ್ತೆ ಕಿಚನ್ ವೇಸ್ಟಿಂದ. ಸೊ ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ನಾನು ಸೋಪ್ನ ಅತಿಯಾಗಿ ಉಪಯೋಗಿಸಲ್ಲ, ಅಂದರೆ ಜಾಸ್ತಿ ಉಪಯೋಗಿಸಲ್ಲ. ಜಾಸ್ತಿ ನಾನು ವಿಮ್ ಲಿಕ್ವಿಡೇ ಉಪಯೋಗಿಸ್ತೀನಿ. ಯಾಕೆಂದರೆ ಕೆಲವೊಂದು ಸಲ ನಾವು ತೊಳೆಯುವಂಥ ಅರ್ಜೆಂಟಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಲ್ಲೇ ಸೋಪೆಲ್ಲ ಹಾಗೆ ಕುಂತ್ಬಿಟ್ಟಿರುತ್ತೆ. ಸೊ ರೋಹಿತ್ ಕೂಡ ಹಂಗೇನಾದ್ರು ಇದ್ದರೆ ಗ್ಲಾಸ್ಗಳಲ್ಲಿ ಪ್ಲೇಟ್ಗಳಲ್ಲಿ ಬೈತಿರ್ತಾನೆ. ಅದಕ್ಕೋಸ್ಕರ ನಾನು ಸೋಪ್ನ ಇತ್ತೀಚೆಗೆ ಉಪಯೋಗಿಸ್ತಾ ಇಲ್ಲ. ನಾನು ವಿಮ್ ಲಿಕ್ವಿಡ್ ಜೆಲ್ನೇ ಉಪಯೋಗಿಸ್ತೀನಿ. ಸೊ ಬೇಗ ಕ್ಲೀನೂ ಆಗುತ್ತೆ, ಜಿಡ್ಡು ಕೂಡ ಹೋಗುತ್ತೆ. ಅದಕ್ಕೋಸ್ಕರ ಸೊ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದಾಯಿತು. ಪಾತ್ರೆ ತೊಳೆದಾದ್ಮೇಲೆ ನನಗೆ ಏನು ಬೇಕು ಅಂತ ಯೋಚನೆ ಮಾಡಿಕೊಂಡು ಮೊದಲನೇದಾಗಿ ಸುಜಿತ್ಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ನಂತರ ನೋಡಿ ಅದೆಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಮುಗೀತು. ಸ್ವಲ್ಪ ಸುಜಿತ್ ಬರೋಷ್ಟರಲ್ಲಿ ಈ ಕೆಳಗಡೆ ಎಲ್ಲ ಕಿಟಕಿ ಸಿಕ್ಕಾಪಟ್ಟೆ ಧೂಳಾಗಿದ್ದಾವೆ. ಇದು ಏನಪ್ಪ ಇವಳು ಶ್ವೇತಾ ಯಾವಾಗಲೂ ಮನೆ ಕ್ಲೀನಿಂಗು ಅದು ಇದು ಮಾಡ್ತಾನೆ ಇರ್ತಾಳೆ ಅಂತ ಅನ್ಕೊಂತೀರಾ? ಸೊ ಇಷ್ಟೊಂದೆಲ್ಲ ಧೂಳಿದ್ದಾಗ ಹೇಗೆ ಹಬ್ಬ ಎಲ್ಲ ಮಾಡೋದಕ್ಕಾಗುತ್ತೆ? ಅಂದರೆ ಹಬ್ಬಕ್ಕೆ ಅಂತ ಮಾಡ್ತಾಯಿಲ್ಲ,
ಗಲೀಜಾಗಿತ್ತು ಅಥವಾ ಧೂಳಾಗಿತ್ತು ಅಂದರೆ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಶುಕ್ರವಾರ ನೆನ್ನೆನೇ ನಾನು ಸ್ಟಾರ್ಟ್ ಮಾಡಿದ್ದೆ, ಒಂದೆರಡು ಕಿಟಕಿ ವಾಶ್ ಮಾಡಿದ್ದೆ. ಕಂಪ್ಲೀಟಾಗಿ ಎಲ್ಲ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಧೂಳೆಲ್ಲ ಒತ್ತಿಗ್ತಾ ಇಲ್ಲ. ನನಗೆ ಇತ್ತೀಚೆಗೆ ಯಾಕೋ ಟೈಮೇ ಸಿಗ್ತಾ ಇಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಕೆಲಸದಲ್ಲಿ ಅಂತ ಅನಿಸುತ್ತೆ. ಬನ್ನಿ ಇವಾಗ ಹೆಚ್ಚು ಮಾತಾಡೋದು ಬೇಡ, ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಚು ಮಾತಾಡೋದು ಬೇಡ, ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ. ಅಡುಗೆ ಕೂಡ ಮಾಡಬೇಕು. ಹೋದ ಭಾನುವಾರದಿಂದ ಕಿಟಕಿ ಕ್ಲೀನ್ ಮಾಡೋಣ ಅಂತ ಫೈನಲಾಗಿ ಇವತ್ತು ನನಗೆ ಟೈಮ್ ಸಿಕ್ಕಿದೆ. ನಿಮಿಷ ಗ್ಲೌಸ್ ತಂದುಬಿಡ್ತೀನಿ, ಯಾಕೆಂದರೆ ಧೂಳಿಗೆ ಕೈಯೆಲ್ಲ ಫುಲ್ಲು ರಫ್ ಆಗಿಬಿಡುತ್ತೆ, ನೋಡ್ಕೊಳಕ್ಕಾಗಲ್ಲ ಕೈ. ಅದಕ್ಕೆ ಗ್ಲೌಸ್ ಹಾಕ್ಕೊಂಡು ಆಮೇಲೆ ವಾಶ್ ಮಾಡ್ತೀನಿ. ಆಲ್ಮೋಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಗ್ಲೌಸು ಯೂಸ್ ಮಾಡ್ತೀನಿ. ಆದರೂ ಕೂಡ ಈ ಚಳಿಗೆ ಕೈಯೆಲ್ಲ ಒಂಥರ ರಫ್ ಆಗ್ತಾ ಇರುತ್ತೆ. ಈ ಪಾತ್ರೆ ತೊಳೆಯೋದ್ರಿಂದ, ಈ ಸೋಪ್ಗಳು ಇದನ್ನೆಲ್ಲ ಉಪಯೋಗಿಸೋದ್ರಿಂದ ಸ್ವಲ್ಪ ಚಳಿಗಾಲದಲ್ಲಿ ಕೈಯೆಲ್ಲ ರಫ್ ಆಗೋಗಿರುತ್ತೆ. ಸೊ ಕಿಟಕಿಗಳೆಲ್ಲ ಕ್ಲೀನ್ ಮಾಡಬೇಕು. ನನಗೂ ಕೂಡ ಬೇಜಾರು, ಯಾವಾಗಲೂ ಕೆಲಸ ಮಾಡಿ ಮಾಡಿ ನಿಜ ಸ್ನೇಹಿತರೆ ಸಾಕಾಗೋಗಿರುತ್ತೆ. ನನಗೂ ಒಂದೊಂದು ಸಲ ತುಂಬ ಬೋರ್ ಅನಿಸ್ಬಿಡುತ್ತೆ. ಅಯ್ಯೋ ಯಾರಿಗೆ ಬೇಕಪ್ಪ ಇದೆಲ್ಲ ಕ್ಲೀನಿಂಗು, ಯಾವಾಗಲೂ ಕ್ಲೀನ್ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಕ್ಲೀನ್ ಮಾಡಿದಾಗ ಬಿಟ್ಟರೆ ಏನಾಗಿದೆ ಅಂದರೆ ಇಷ್ಟೊಂದು ಧೂಳೆಲ್ಲ ಹಾಕ್ತಾ ಇರಲಿಲ್ಲ. ಈ ಮನೆ ಮುಂದೆ ಬಿಲ್ಡಿಂಗ್ ಹಿಡ್ದಿರೋದಕ್ಕೆ ಸ್ಯಾಂಡಿಂದು ಧೂಳು ಇದೆಲ್ಲ ಕಿಟಕಿಗೆ ಕೂತ್ಬಿಟ್ಟಿದೆ. ಸೊ ನೋಡೋಕ್ಕಾಗ್ತಾ ಇಲ್ಲ. ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಬಂತು. ಹಬ್ಬ ಬರಲಿ ಬಿಡಲಿ, ನಾವು ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಒಂದೂವರೆ ತಿಂಗಳು 2 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅದಕ್ಕೋಸ್ಕರ ಕ್ಲೀನ್ ಮಾಡಿಬಿಡೋಣ, ಯಾಕೆಂದರೆ ಎಲ್ಲವೂ ಒಂದೇ ಸಲ ಆಗಲ್ಲ. ಇವತ್ತು ಇದನ್ನೆಲ್ಲ ಒರೆಸ್ಕೊಂಡ್ರೆ ಇನ್ನು ಭಾನುವಾರನೋ ಅಥವಾ ಸೋಮವಾರ ಯಾವಾಗಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅಂತಂದರೆ ಸಂಡೇ ಮಾಡೋಕ್ಕಾಗಲಿಲ್ಲ, ಕ್ಲೀನಿಂಗ್ ಮಾಡೋಕ್ಕಾಗಲಿಲ್ಲ. ಇದು ವಿಡಿಯೋ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ನಂದು ಹೇಳಿದ್ನಲ್ಲ ಫೋನ್ ತುಂಬ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಒಂದು ಹೊಸ ಫೋನ್ನ ತೊಗೊಂಡಿದ್ದೀನಿ. ಅದನ್ನು ಸೆಟ್ ಮಾಡೋದೇ 1 ಡೇ ಆಗೋಯಿತು. ಯಾಕೆ ಅಂತ ಅಂದರೆ ಅದು ಎಲ್ಲೋ ಬೇರೆ ಕಡೆಯಿಂದ ತರಿಸಿದ್ದು, ಅದು ಇಲ್ಲಿದಲ್ಲ. ಸೊ ಅದೇನಾಯಿತು, ಅದು ಲ್ಯಾಂಗ್ವೇಜಸ್ ಎಲ್ಲ ತುಂಬಾ ಚೇಂಜ್ ಇತ್ತು. ಅದನ್ನೆಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ಸ್ನೇಹಿತರೆ. ಅದಂತೂ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಈ ಫೋನ್ಗಳನ್ನ ಯೂಸ್ ಮಾಡೋದೇ ತುಂಬಾ ಭಯ ಅನಿಸುತ್ತೆ. ಯಾಕೆಂದರೆ ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅಥವಾ ವೀಡಿಯೋ ಮಾಡ್ಕೋಬೇಕಾದ್ರೆ ಇವಾಗ ಟ್ರೈಪ್ಯಾಡ್ಗೆ ಹಾಕಿ ಒಂದು ಕಡೆ ಇಟ್ಟಿರ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಸುಜಿತ್ತು ಅಲ್ಲೇ ಓಡಾಡ್ತಾ ಇರ್ತಾನೆ, ಫಾಸ್ಟಾಗಿ ಓಡಿ ಬರೋದು, ನೆಗೆಯೋದು ಇದನ್ನೆಲ್ಲ ಮಾಡ್ತಿರ್ತಾನೆ. ನೋಡಿ ಇದಕ್ಕೆ ಟ್ರೈಪ್ಯಾಡಿಗೆ ತಗಲಿಸಿ ಕೆಳಗೆ ಬೀಳಿಸ್ಬಿಟ್ಟಿರ್ತಾನೆ. ಆಲ್ಮೋಸ್ಟು ನನಗೆ ಫೋನ್ ಹಾಳಾಗಿರೋದೇ ಹಾಗೆ. ಈ ಹಳೇ ಫೋನಲ್ಲಿ ಒಂದು 3ರಿಂದ 4 ಸಲ ಡಿಸ್ಪ್ಲೇ ಹಾಕ್ಸಿದ್ದೀನಿ ಸ್ನೇಹಿತರೆ. ಕೊನೆಗೆ ಈ ಸಲ ಕೊಟ್ಟು ಕಳಿಸಿ ಅದನ್ನೇ ರೆಡಿ ಮಾಡಿಸೋಣ ಅಂತ ಮತ್ತೆ ಕೊಟ್ಟು ಕಳಿಸಿದ್ದೆ. ಆದರೆ ಆ ಫೋನ್ ರೆಡಿ ಆಗಲಿಲ್ಲ. ಡಿಸ್ಪ್ಲೇ ಹಾಕ್ಕೊಟ್ಟಿದ್ದಾರೆ, ತುಂಬಾ ಶೇಕ್ ಆಗ್ತಾ ಇದೆ. ಸೊ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ತಕ್ಕ ಮಟ್ಟಕ್ಕಷ್ಟೇ ಯೂಸ್ ಮಾಡ್ಬೋದು. ಅದರಲ್ಲೇ ಇಷ್ಟು ದಿವಸ ವೀಡಿಯೋ ಮಾಡಿ ಹಾಕ್ತಾ ಇದ್ದೆ. ಇವಾಗ ಹೊಸ ಫೋನ್ ಬಂದಿದೆ. ಸೊ ಇದನ್ನು ಯೂಸ್ ಮಾಡೋಕ್ಕೂ ತುಂಬ ಭಯ ಆಗ್ತಿದೆ. ಯಾಕೆ ಅಂತಂದರೆ ಸುಜಿತ್ ಎಲ್ಲಿ ಇದನ್ನು ಹಾಗೆ ಮಾಡಿಬಿಡ್ತೇನೋ ಅಂತ. ಯಾಕೆಂದರೆ ಫೋನ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತಲ್ವ. ಹಾಗಾಗಿ ನನಗೆ ಹೇಳ್ಬೇಕು ಅಂದರೆ ನನಗೆ ಫೋನ್ಗೆಲ್ಲ ಅಮೌಂಟ್ ಹಾಕೋದಕ್ಕೆ ಖಂಡಿತ ಇಷ್ಟ ಆಗೋದಿಲ್ಲ. ಇದೇನು ಅಂತಂದರೆ ವೀಡಿಯೋ ಪರ್ಪಸ್ಗಷ್ಟೇ ನಾನು ಬೇರೆ ಫೋನ್ ತೊಗೊಂಡಿದ್ದೀನಿ. ಅದರ್ವೈಸ್ ಬಿಟ್ಟರೆ ನನಗೆ ಫೋನ್ಗೆ ಅಮೌಂಟ್ ಹಾಕಬೇಕು ಅಂತಂದರೆ ಇಷ್ಟನೇ ಆಗಲ್ಲ. ನನಗೆ ಒಂದು ಕಡಿಮೆ ಬಜೆಟಲ್ಲಿ ಯಾವುದೋ ಒಂದು ಫೋನ್ ಇದ್ದರೆ ಸಾಕು. ಯಾಕೆಂದರೆ ಯಾರಾದರೂ ರಿಲೇಟಿವ್ಸು, ಅಪ್ಪ ಅಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಮಾತಾಡ್ಕೊಳ್ಳೋಕೆ ಸಾಕಾಗಿತ್ತು. ಸೊ ವೀಡಿಯೋ ಮಾಡಬೇಕಲ್ವ, ಕ್ಲಾರಿಟಿ ಚೆನ್ನಾಗಿ ಬರಲ್ಲ. ಹಂಗಾಗಿ ಫೋನ್ನ ತೊಗೊಂಡಿದ್ದಾಯಿತು. ಸೊ ಸಂಡೇ ಎಲ್ಲ ಫೋನ್ ಸೆಟ್ ಮಾಡಿದ್ದಾಯಿತು. ಅಣ್ಣ ಬಂದಿದ್ದರು. ಯಾವುದೇ ವೀಡಿಯೋ ಅಂತೂ ತಗೊಳ್ಳೋದಕ್ಕಾಗಲಿಲ್ಲ ಸಂಡೇ. ಯಾಕೆ ಅಂತಂದರೆ ಹೇಳಿದ್ನೆಲ್ಲ ಫೋನ್ ಎಲ್ಲ ಸಿಮ್ ಎಲ್ಲ ತೆಗೆದು ಇದಕ್ಕೆ ಸೆಟ್ ಮಾಡಿದ್ದೇ ಆಯಿತು. ಹಂಗಾಗಿ ಲೇಟ್ ಆಯಿತು, ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಭಾನುವಾರದ ಕೆಲಸ ಅಲ್ಲೇ ಫ್ಲಾಪ್ ಆಯಿತು. ಇನ್ನು ಸೋಮವಾರ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಏಕೆಂದರೆ ಎಲ್ಲ ಕೆಲಸಗಳು ಒಬ್ಬಳೇ ಮಾಡಿ 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 ನನಗೆ ಸ್ಟ್ರೈನ್ ಆದಂಗೆ ಆಗಿಬಿಡುತ್ತೆ. ಸೊ ಸಂಜೆ ಅಷ್ಟರಲ್ಲಿ ಒಂದು ಮಧ್ಯಾಹ್ನದ ಹೊತ್ತು ಕೂಡ ನಾನೇನು ರೆಸ್ಟ್ ಮಾಡಲ್ಲ ಮನೆಯಲ್ಲಿ. ಅಂದರೆ ಮಲಗೋದು, ಗಂಟೆಗಟ್ಟಲೆ ಮಲಗೋದು ಈ ಥರ ಇಲ್ಲ. ಏನಾದರೂ ಏನೂ ಕೆಲಸ ಇಲ್ಲ ಅಂದರೆ ಅಷ್ಟೇ. ಸಾಮಾನ್ಯವಾಗಿ ಏನೂ ಕೆಲಸ ಇಲ್ಲ ಅಂತ ಇರೋದೇ ಇಲ್ಲ. ಏನಾದರೂ ಹುಡುಕಿ ಮಾಡ್ತಾ ಇರ್ತೀನಿ. ನನ್ನ ಹಳೆ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ನೋಡ್ತಾ ಇರ್ತೀರ ನನ್ನ ಒಂದು ಬ್ಲಾಗ್ಗಳನ್ನ.
ಇನ್ನೊಂದು ಏನು ಅಂದರೆ ಸ್ನೇಹಿತರೆ, ಸುಜಿತ್ದು ಸಂಡೇ ಆನ್ಯುವಲ್ ಡೇ ಇತ್ತು ಸ್ಕೂಲ್ದು, ಮುಂದಕ್ಕೆ ಹೋಗಿದೆ ಇವಾಗ. ಯಾಕೆ ಅಂತಂದರೆ ಅದೇ ಪ್ರಧಾನಮಂತ್ರಿ ಅವರು ತೀರ್ಕೊಂಡ್ರಲ್ವ, ಮತ್ತು 7 ದಿವಸ ಶೋಕಾಚರಣೆ ಮಾಡಬೇಕು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋ ಹಾಗಿಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಸ್ಕೂಲ್ನವರು ಪಾಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಕಾರ್ಡ್ ಕೂಡ ಎಲ್ಲನೂ ಹಂಚ್ಬಿಟ್ಟಿದ್ರು. ಸೊ ಎಲ್ಲ ಪೇರೆಂಟ್ಸ್ಗಳಿಗೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಅದನ್ನು ಭಾನುವಾರದಿಂದ ನೆಕ್ಸ್ಟು ಸಂಡೆಗೆ ಅದನ್ನು ಶಿಫ್ಟ್ ಮಾಡಿದ್ದಾರೆ. ಅಂದರೆ ಮುಂದಿನ ಭಾನುವಾರ ಇದೆ. ಸೊ ಸುಜಿತ್ ಸ್ಕೂಲಲ್ಲಿ ಒಂದು ಏನು ಹೊಸ ವರ್ಷ ಆದ ನಂತರ ಒಂದು 3-4 ಡೇಸ್ ಅಥವಾ 5 ಡೇಸ್ ರಜಾ ಕೊಡ್ತಿದ್ರಂತೆ, ಗೊತ್ತಿಲ್ಲ ನಮಗೆ, ಈ ವರ್ಷ ಅಲ್ವಾ ಹಾಕಿರೋದು. ಇವಾಗ ಈ ಒಂದು ಸ್ಕೂಲ್ ಡೇ ಮುಂದಕ್ಕೆ ಹೋಗಿದ್ದರಿಂದ ಇವಾಗ ಏನು ಮಾಡಿದ್ದಾರೆ ಅಂದರೆ ನ್ಯೂ ಇಯರ್ಗೆ ಮುಂಚೆನೇ ರಜಾ ಕೊಟ್ಟಿದ್ದಾರೆ ಒಂದು 3-4 ದಿವಸ. 2ನೇ ತಾರೀಕುವರೆಗೂ ಸುಜಿತ್ಗೇನು ಸ್ಕೂಲ್ ಇಲ್ಲ. ಅವ್ನು ಹಿಡಿಯೋದೇ ಮನೇಲಿ ದೊಡ್ಡ ಕೆಲಸ ಇವಾಗ. ಯಾಕೆ ಗೊತ್ತಲ್ಲ, ಅವನು ಬಹಳ ತುಂಟ, ಅಲ್ಲಿಂದಿಲ್ಲ ಇಲ್ಲಿಂದಲ್ಲ ಅಂಡ್ತಾ ಇರ್ತಾನೆ ಮನೆ ತುಂಬ. ಮಕ್ಕಳ ಮನೆ ಅಂದ್ರೇ ಹಾಗೆ, ಅದರಲ್ಲೂ ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಸೊ ಒಂದಷ್ಟು ಗಿಡಗಳು ಪಾಟಲ್ಲಿ ಒಣಗೋಗಿದೆ, ಅದನ್ನು ಚೇಂಜ್ ಮಾಡಿ ಬೇರೆದನ್ನು ಹಾಕಬೇಕು. ಇಲ್ಲ, ಖಾಲಿನೇ ಆಗಿದೆ ಪಾಟು, ಬೇರೆದು ಹಾಕಬೇಕು. ಇನ್ನು ತುಳಸಿ ಗಿಡನ ಬೇರೆದು ಹಾಕಬೇಕು, ಅದು ಕೂಡ ಚಳಿಗೆ ಎಲೆಯೆಲ್ಲ ಉದುರಿ ಒಂಥರ ಸ್ವಲ್ಪ ಮಾತ್ರ ಎಲೆ ಉಳ್ಕೊಂಡಿದೆ. ಅದು ಉದುರಿ ಕಾಂಪೌಂಡ್ ತುಂಬಾ ಗಲೀಜಾಗ್ತಿದೆ. ಅಂದರೆ ಎಲೆ ಎಲ್ಲ ಹಿಂದೆ, ಕಾಂಪೌಂಡ್ ಹಿಂದೆ ಎಲ್ಲ ಹೋಗುತ್ತೆ. ನನಗಂತೂ ನಿಜ ಶುಕ್ರವಾರ ಬಂದರೆ ನಾನು ನಿಜ ಓಡಾಡೋಕ್ಕೆ ಆಗಲ್ಲ ಸ್ನೇಹಿತರೆ. ಕೆಲಸ ಮಾಡಿ ಮಾಡಿ ಅಷ್ಟು ಬ್ಯಾಕ್ ಪೇಯ್ನ್ ಬಂದ್ಬಿಡುತ್ತೆ, ಅಷ್ಟೊಂದು ಸುಸ್ತಾಗ್ತಾ ಇರುತ್ತೆ. ಇನ್ನು ವಾಶ್ರೂಮ್ಗಳೆಲ್ಲ ನಾನು ಒಂದು ತಿಂಗಳಿಗೆ 1 ಬಾರಿ, ಅಂದರೆ ರೋಹಿತ್ತು ವಾಶ್ರೂಮ್ ಎಲ್ಲ ತಿಂಗಳಿಗೆ 1 ಸಲ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಅವನೊಬ್ಬನೇ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಏನೂ ಗಲೀಜಾಗಿರೋದಿಲ್ಲ. ಇನ್ನು ಕೆಳಗಡೆ ನಮ್ಮ ಬೆಡ್ರೂಮಲ್ಲಿ ವಾಶ್ರೂಮ್ ಇರೋದು, ನಾನು ಯಾವಾಗಲೂ ವಾರಕ್ಕೊಮ್ಮೆ ಅಂತೂ ಖಂಡಿತ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಹೇಳಿದ್ದೀನಿ, ಸುಜಿತ್ ಯಾವಾಗಲೂ ಹೋಗಿ ಸೊಸು ಮಾಡಿ ಬರ್ತಿರ್ತಾನೆ. ಹಾಗಾಗಿ ವಾರಕ್ಕೆ ಒಂದೊಂದು ಸಲ ಅಂತೂ ವಾರಕ್ಕೆ 2 ಬಾರಿ ಕ್ಲೀನ್ ಮಾಡ್ತಿರ್ತೀನಿ. ಸೊ ವಾಶ್ರೂಮ್ ಮುಚ್ಚಿಬಿಟ್ರೆ ನನಗೆ ಬ್ಯಾಕ್ ಪೇಯ್ನು, ಕಾಲು ನೋವು ಇದೆಲ್ಲನೂ ಬಂದ್ಬಿಡುತ್ತೆ ಸ್ನೇಹಿತರೆ. ಈ ವರ್ಷ ಹೊಸ ವರ್ಷ ಇನ್ನೇನು ಇನ್ನೊಂದು 2-3 ದಿವಸ ಇದೆ. ಅಂದರೆ ಬುಧವಾರನೇ ಹೊಸ ವರ್ಷ. ನೀವೆಲ್ಲ ಹೇಗೆಲ್ಲ ಹೊಸ ವರ್ಷದ ಆರಂಭ ಮತ್ತು ಅದರ ಹೊಸ ವರ್ಷನ ಬರಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ತುಂಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಅಥವಾ ಮಾಮೂಲಿ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ, ಹೇಗೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಏಕೆಂದರೆ ಇನ್ನೊಂದು 2 ದಿವಸದಲ್ಲಿ ಹೊಸ ವರ್ಷ ಬರ್ತಾ ಇದೆ. ನನಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಸೊ ಹೇಗೆ ದಿನಗಳು ಓಡ್ಬಿಟ್ವು ಅಂತಲೇ ಗೊತ್ತಾಗ್ತಾ ಇಲ್ಲ, ಹೇಗೆ ತಿಂಗಳುಗಳು ವಾರಗಳು ಹೇಗೆ ಕಳೆದು ಅಂತಲೇ ಗೊತ್ತಾಗಲ್ಲ. ಸೊ ಈ ವರ್ಷ ನನಗೆ ಎಲ್ಲವೂ ಕೂಡ ತುಂಬ ಒಳ್ಳೆಯದಾಗಿದೆ. ಸೊ ನಿಮಗೂ ಕೂಡ, ಎಲ್ರಿಗೂ ಕೂಡ ಬರೋ ವರ್ಷವೂ ಕೂಡ ನಿಮ್ಮೆಲ್ರಿಗೂ ಕೂಡ, ನನ್ನ ಎಲ್ಲ ವ್ಯೂವರ್ಸ್ಗೂ ಕೂಡ ಅಂದುಕೊಂಡಿದ್ದನ್ನೆಲ್ಲನೂ ಕೂಡ ಸಾಧಿಸುವಂತಹ ಒಂದು ಶಕ್ತಿನ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಆಸೆಗಳು ಎಲ್ಲವೂ ಕೂಡ ಈಡೇರಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹೊಸ ವರ್ಷ ಹರ್ಷನ ತರಲಿ ಅಂತ ಹಾರೈಸ್ತೀನಿ ಸ್ನೇಹಿತರೆ. ಇದಾದ ನಂತರ ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ, ಮಹಾಲಕ್ಷ್ಮಿ ಫ್ಯಾಷನ್ಸ್ ಆ್ಯಂಡ್ ಟೈಲರ್ ಅಂತ ಗುಬ್ಬಿನಲ್ಲಿ ಇವ್ರದ್ದು ಸಪ್ರೇಟ್ ವೀಡಿಯೋನ ನನ್ನ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಟಾಪ್ಸ್ಗಳೆಲ್ಲ ನ್ಯೂ ಇಯರ್ಗೆ ಒಳ್ಳೊಳ್ಳೆ ಟಾಪ್ಸ್ಗಳು ಒಳ್ಳೊಳ್ಳೆ ಸ್ಟಾಕ್ ಬಂದಿತ್ತು. ಹಾಗಾಗಿ ಕಾಲ್ ಮಾಡಿದರು, ನಾನು ಕೂಡ ವಿಸಿಟ್ ಮಾಡಿದೆ. ಎಷ್ಟು ಚೆನ್ನಾಗಿದ್ವು ಅಂದರೆ ಟಾಪ್ಸ್ಗಳು ಸ್ನೇಹಿತರೆ, ನಿಜವಾಗ್ಲೂ ರೇಟು ಕೂಡ ಅಷ್ಟೇ ರೀಸನಬಲ್ ರೇಟಲ್ಲಿ ಕೊಡ್ತಾರೆ. ಆಮೇಲೆ ಡಿಸೈನ್ಸ್ ಇವೆಲ್ಲ ನಿಮಗೆ ಹೊರಗಡೆ ಸಿಗೋದೇ ಇಲ್ಲ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ರೇಟು, ಮತ್ತು 1 ಡೇ ಆಫರ್ ಕೂಡ ಹಾಕಿರ್ತಾರೆ. ನೋಡಿ, ಇನ್ಸ್ಟಾದಲ್ಲಿ ಫೆಸಿಲಿಟೀಸ್ ಕೂಡ ನಿಮಗೆ ಅಂದರೆ ಕೊರಿಯರ್ ಕೂಡ ಮಾಡ್ತಾರೆ. ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಖಂಡಿತ ನಿಮಗೆ ತಲುಪಿಸ್ತಾರೆ. ಇದೆಲ್ಲ ಟಾಪ್ಸ್ಗಳು ಬಂದು ಸ್ನೇಹಿತರೆ ನಿಮಗೆ 1000 ರೂಪಿಗೆ 4 ಟಾಪ್ಸ್ನ ಕೊಡ್ತಾ ಇದ್ದಾರೆ. ನೀವು ಇನ್ಸ್ಟಾದಲ್ಲಿ ಅವ್ರನ್ನ ಫಾಲೋ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಒಳ್ಳೊಳ್ಳೆ ಟಾಪ್ಸ್ಗಳು ಕೂಡ ಇಟ್ಟಿದ್ದಾರೆ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ವಾಶ್ ಮಾಡಿದ ನಂತರ ಟೈಟ್ ಆಗೋದು ಮತ್ತು ಸಿಂಕ್ ಆಗೋದು ಈ ಥರ ಎಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತು ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಇದೆ. ಬೇಕಿದ್ರೆ ನೀವು ವಿಸಿಟ್ ಮಾಡಿ. ಗುಬ್ಬಿನಲ್ಲಿ ಮಹಾಲಕ್ಷ್ಮಿ ಫ್ಯಾಷನ್ಸ್ ಆ್ಯಂಡ್ ಟೈಲರ್ ಅಂತ ಈ ಶಾಪು ನನ್ನ ವಿಡಿಯೋನಲ್ಲಿದೆ, ಬೇಕಿದ್ರೆ ಚೆಕ್ ಮಾಡಿ. ಹಲೋ ಸ್ನೇಹಿತರೆ, ಇವತ್ತು ಬ್ಲೌಸ್ನ ತೋರಿಸ್ಬೇಕು ಅಂತ ಅಂದರೆ ಸುಮಾರು ದಿನದಿಂದ ಕೇಳ್ತಾ ಇದ್ರಿ, ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತೊಗೊಂಬಂದಿರೋ ಸ್ಯಾರಿನ ಬ್ಲೌಸೆಲ್ಲ ಹೇಗೆ ಸ್ಟಿಚ್ ಮಾಡಿಸಿದ್ದೀರಾ ಅಂತ ತೋರಿಸಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ತೋರಿಸೋಣ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಇವತ್ತಿನ ಬ್ಲಾಗ್ನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ.
ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತೊಗೊಂಬಂದಿರೋಂಥ ಸ್ಯಾರಿಗಳನ್ನ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದ್ದೀರಾ ತೋರಿಸಿ ಅಂತ. ಸೊ ಇವತ್ತಿನ ಬ್ಲಾಗ್ನಲ್ಲಿ ಅದನ್ನು ಶೇರ್ ಮಾಡೋಣ ಅಂತ. ಬ್ಲೌಸು ರೆಡಿಯಾಗಿ ಬಂದಿದೆ. ಈ ಬ್ಲಾಗ್ನಲ್ಲಿ ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಹೇಳ್ತೀನಿ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ. ನಾನು ಹಿಂದಿನ ಬ್ಲಾಗ್ನಲ್ಲಿ ಹೇಳಿದ್ದೆ, ಆರ್ ಬಿ ಫ್ಯಾಷನ್ ಅವ್ರ ಹತ್ರ ನಾನು ಈ ಸಲ ಬ್ಲೌಸ್ನ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ. ತುಂಬ ಜನಗಳ ಹತ್ರ ಕೊಟ್ಟು ಬ್ಲೌಸ್ ನಿಜ ಒಂದು ಚೆನ್ನಾಗಿರಲಿಲ್ಲ. ತಕ್ಕ ಮಟ್ಟಿಗೆ ಯಾರೋ ಒಬ್ಬರು ಹೊಲ್ಕೊಡ್ತಿದ್ರು. ಸೊ ಅದು ಅಂಗಡಿ ಕೂಡ ಕ್ಲೋಸ್ ಆಗಿತ್ತು. ಹಂಗಾಗಿ ನೋಡೋಣ ಅಂತ ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೊಲ ಹಾಕಿದೆ ಹೇಳ್ಬಿಟ್ಟು ಸ್ಟಿಚ್ಚಿಗೆ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂದರೆ, ನೀವು ಏನಾದರೂ ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಯಾವಾಗಾದರೂ ಬೇಕಿದ್ದರೆ ಒಂದು ಶಾಪ್ದು ಒಂದು ಬೇಕಿದ್ದರೆ ಒಂದು ಅಡ್ರೆಸ್ಸು ಮತ್ತು ಶಾಪ್ದು ಒಂದು ವೀಡಿಯೋನ ಬೇಕಿದ್ರೆ ಹಾಕ್ತೀನಿ. ಯಾರಾದರೂ ಸ್ಟಿಚ್ ಮಾಡಿಸೋರಿದ್ರೆ ಎಲ್ಲ ಥರ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಅಂದರೆ ಬೋಟ್ ನೆಕ್ಕು, ಬಫ್ ಸ್ಲೀವ್ಸು ಅಷ್ಟೇ. ನೀವು ಯಾವ್ದು ಹೇಳ್ತೀರ ಅದನ್ನು ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡಿಕೊಡ್ತಾರೆ. ಈ ಟ್ರೆಂಡಿಂಗಲ್ಲಿ ಯಾವ್ಯಾವ್ದು ನಡೀತಿದೆ ಅದೆಲ್ಲ ಬ್ಲೌಸ್ನ ಹೊಲ್ಕೊಡ್ತಾರೆ. ಇನ್ನು ಕಪ್ಸ್ ಹಾಕ್ಸಿ ಕೂಡ ಬೇಕಾದರೆ ಹೊಲಿಸ್ಬೋದು, ಅದು ಕೂಡ ಚೆನ್ನಾಗಿ ಹೊಲ್ಕೊಡ್ತಾರೆ. ನಾನು ಇವಾಗ 4 ಬ್ಲೌಸ್ನ ಸ್ಟಿಚ್ ಮಾಡಿ ಅವ್ರ ಹತ್ರ 3 ಬ್ಲೌಸ್ನ ನಾನು ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೀನಿ. ಹೇಗಿದ್ದಾವೆ ಅಂತ ತೋರಿಸ್ತೀನಿ. ಆಲ್ರೆಡಿ ಒಂದು ನೋಡಿದ್ದೀರಾ. ಮೊನ್ನೆ ರೀಸೆಂಟಾಗಿ ದೇವಸ್ಥಾನಕ್ಕೆ ಚಿಕ್ಕನಾಯಕನಹಳ್ಳಿಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ದೆ, ತೋರಿಸಿದ್ದೀನಿ ಹೇಗಿತ್ತು ಅಂತ. ತೋರಿಸ್ತೀನಿ. ಅವರು ಕೆಲವರು ಡೀಟೇಲಾಗಿ ತೋರಿಸಿ ಬ್ಲೌಸು ಡಿಸೈನ್ಸ್ ಏನು ಮಾಡಿಸಿದ್ದೀರಾ ಅಂತ ಕೇಳ್ತಾ ಇದ್ದಲ್ಲ, ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹೆಗ್ಗೆರೆನಲ್ಲೂ ಒಂದು ಸ್ಟಿಚ್ ಮಾಡಿಸಿದ್ದೆ. ಏನು ಅಂದರೆ ಇಲ್ಲಿಂದ ನಾನು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ದೂರ. ಸೊ ನೋಡೋಣ ಅಂತ ಯೋಚನೆ ಕೊಟ್ಟಿದ್ದೆ. ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದು ಸ್ಯಾರಿ ಕೂಡ ನಿಮಗೆ ತೋರಿಸಿದ್ದೀನಿ. ಈ ಸ್ಯಾರಿನ ವೇರ್ ಮಾಡಿದ್ದೆ ಅಲ್ವಾ, ನೀವು ನೋಡಿದರೆ ಇದು ಗ್ರೀನ್ ಕಲರ್ ದೇವಸ್ಥಾನಕ್ಕೆ ಹೋಗುತ್ತಾದ್ರೆ. ಸೊ ವಾಶ್ ಕೂಡ ಮಾಡಿದ್ದೀನಿ, ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಇದು ಬಟ್ಟೆ. ನೋಡೋಣ ಅಂತ ಸಿಂಪಲ್ ಡಿಸೈನೇ ಹೇಳಿದ್ದೆ ನಾನು, ಏನೋ ಡಿಸೈನ್ ಏನು ಹೇಳಿರಲಿಲ್ಲ ಇದಕ್ಕೆ. ನೋಡಿ ಈ ಥರ ರೌಂಡ್ ಇಡಿಸಿ ಬಫ್ ಇಡಿಸಿದ್ದೆ ಅಷ್ಟೇ. ಈ ಥರ ಡೋರಿ ಹಾಕಿದ್ದಾರೆ. ನೋಡೋಣ ಅಂತ ಹೇಳ್ಬಿಟ್ಟು ಫಿಟ್ಟಿಂಗ್ ಹೇಗೆ ಮಾಡ್ತಾರೆ ನೋಡೋಣ ಅಂದ್ಕೊಂಡು ಇದನ್ನು ಕೊಟ್ಟಿದ್ದೆ. ಸಿಂಪಲ್ ಸ್ಯಾರಿನೇ ನೋಡಿ ಈ ಥರ ಬಫ್ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ನಾನು ಆಲ್ರೆಡಿ ಇದನ್ನು ವೇರ್ ಮಾಡಿದ್ದೀನಿ, ನೀವು ಕೂಡ ನೋಡಿದ್ದೀರಾ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬ್ಲೌಸು. ತುಂಬ ಇಷ್ಟ ಆಯಿತು ಫಿಟ್ಟಿಂಗು. ಮೊದಲನೇದಾಗಿ ಇದೇ ಬ್ಲೌಸ್ ನಾನು ಕೊಟ್ಟಿದ್ದು. ಈ ಬ್ಲೌಸ್ ಕೊಟ್ಟಮೇಲೆ ನಂಗೆ ತುಂಬ ಇಷ್ಟ ಆಯಿತು. ನಂತರ ನಾನು ಬೇರೆ ಬ್ಲೌಸ್ಗಳನ್ನ ಕೊಟ್ಟಿದ್ದೆ. ಅಂದರೆ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ನೋಡಿದ್ರೆ ಸ್ಯಾರಿ ಇನ್ನೂ ವೇರ್ ಮಾಡಿಲ್ಲ. ನೋಡೋಣ ಯಾವಾಗ ವೇರ್ ಮಾಡೋದು ಅಂತ ಪ್ಲ್ಯಾನ್ ಕೂಡ ಇನ್ನೂ ಮಾಡಿಲ್ಲ. ನೋಡಿ ಈ ಸ್ಯಾರಿ ಇದನ್ನು ತೋರಿಸಿದ್ದೆ ಅಲ್ವಾ, ಇದನ್ನು ನಾನು ಹೆಗ್ಗೆರೆಯಲ್ಲಿ ಸ್ಟಿಚ್ ಮಾಡಿಸಿದ್ದೆ. ಇದು ಅಂದರೆ ನಮ್ಮ ಮನೆಯವರ ರಿಲೇಷನ್ನು ಒಬ್ಬರು ಇದ್ದಾರೆ, ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅವ್ರ ಹತ್ರ ಕೊಟ್ಟಿದ್ದೆ ಅನ್ನಲ್ಲ, ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೆ. ಇದು ನಾನೇನು ಡಿಸೈನ್ ಹೇಳಿರಲಿಲ್ಲ, ಬೋಟ್ ನೆಕ್ ಇಡಿ ಅಂತ ಹೇಳಿದ್ರು ಅಷ್ಟೇ. ಸೊ ಅವರು ಈ ರೀತಿ ಸ್ಟಿಚ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ದೀನಿ. ಫುಲ್ಲಾಗಿ ಯಾವತ್ತಾದರೂ ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಇದು ಕೂಡ ಬೋಟ್ ನೆಕ್ಕು. ಬ್ಯಾಕ್ ಬಟನ್ ಇರಿಸಿದ್ದೀನಿ. ಮಧ್ಯಕ್ಕೆ ಈ ಥರ ಒಂದು ಬಟನ್ ಹಾಕಿದ್ದಾರೆ. ಇಲ್ಲಿ ಬ್ಯಾಕ್ ಬಟನ್ ಇರಿಸಿದ್ದೀನಿ. ಇದನ್ನು ಈ ರೀತಿಯಾಗಿ ಹೊಲಿದಿದ್ದಾರೆ. ಇದು ಚೆನ್ನಾಗಿ ಬಂದಿದೆ ಬ್ಲೌಸು. ಪ್ರಿನ್ಸಸ್ ಕಟ್ಟು ಇದನ್ನು ಹೊಲಿದಿರೋದು. ಇದೆರಡು ಕೂಡ ನಾನು ಸಮೃದ್ಧಿ ಹೌಸ್ನಲ್ಲಿ ತೊಗೊಂಡಿದ್ದು, ಹೆಗ್ಗೆರೆನಲ್ಲಿ. ಇನ್ನು ಇದು ಒಂದು ತೊಗೊಂಡಿದ್ದೆ ಅಲ್ವಾ, ಮೈಸೂರು ಸಿಲ್ಕ್ ಥರ ಇದೆ, ಕ್ರೇಪ್ ಸ್ಯಾರಿ ಥರ ಅಂತ ಹೇಳಿದ್ನಲ್ವ. ನೋಡಿ ಈ ಸ್ಯಾರಿಗೆ ಇವರು ಆರ್ ಬಿ ಫ್ಯಾಷನ್ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಸಿಂಪಲಾಗಿ ಹೇಳಿದ್ದೆ ನಾನು, ತುಂಬ ಏನು ಡಿಸೈನ್ ಹೇಳಿಲ್ಲ. ಮುಂದೆ ಈ ಥರ ಏನಂತಾರೆ, ಇದು ಡೈಮಂಡ್ ಶೇಪಲ್ಲಿ ಈ ಥರ ಹೊಲಿಸ್ಕೊಂಡಿದ್ದೀನಿ. ಬ್ಯಾಕ್ ಎಲ್ಲ ರೌಂಡೇ ಇಡಿಸಿದ್ದೆ. ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಸ್ಲೀವ್ಸು ಇದು ಟ್ರೆಂಡಿಂಗ್, ಅಂದರೆ ಇವಾಗ ನಡೀತಾ ಇರೋದು ಟ್ರೆಂಡಿಂಗ್ ಸ್ಲೀವ್ಸು. ಈ ಥರ ಡಿಸೈನ್ ಎಲ್ಲರೂ ಇಡಿಸ್ತಾರೆ. ಸೊ ನಾನು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇನಂತಾರೆ ಅಂತ ಗೊತ್ತಿಲ್ಲ, ನಾನು ಕೂಡ ಇದರಲ್ಲಿ ನೆಟ್ಟಲ್ಲಿ ನೋಡಿ ಇದನ್ನು ಹೇಳಿದ್ದೆ ಡಿಸೈನ್ಸು. ಅಲ್ಲೊಬ್ಬರಿಗೆ ಸ್ಟಿಚ್ ಮಾಡಿದರು, ಅದನ್ನು ನೋಡಿ ನಾನು ಹೇಳಿದೆ, ತುಂಬ ಇಷ್ಟ ಆಗಿತ್ತು. ಸೊ ಇದು ಕೂಡ ತುಂಬ ಚೆನ್ನಾಗಿ ಸ್ಲೀವ್ಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ.
ಎಲ್ಲೇ ಸ್ಟಿಚ್ ಮಾಡಿಸಿದ್ರು ಮತ್ತೆ ಮತ್ತೆ ಆಲ್ಟ್ರೇಷನ್ ಮಾಡ್ಕೊಳ್ಬೇಕಿತ್ತು ಅಥವಾ ಮತ್ತೆ ಆಲ್ಟ್ರೇಷನಿಗೆ ಕೊಡಬೇಕಿತ್ತು. ಸೊ ಇವ್ರ ಹತ್ರ ಸ್ಟಿಚ್ ಮಾಡಿಸಿದ ಮೇಲೆ ಯಾವುದೇ ರೀತಿಯಾದ ಆಲ್ಟ್ರೇಷನ್ ಇಲ್ಲ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಬ್ಲೌಸು ನೋಡಿ ಈ ಥರ ಸ್ಲೀವ್ಸು ತುಂಬ ಚೆನ್ನಾಗಿದೆ ಡಿಸೈನು. ನೀವು ಅವ್ರ ಹತ್ರ ತುಂಬ ಕ್ಯಾಟ್ಲಾಗ್ಗಳಿರುತ್ತೆ, ಬೇಕಿದ್ರೆ ನೋಡಿ ಹೇಳಿದ್ರೆ ಸ್ಟಿಚ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ್ದಾದ್ರು ಡಿಸೈನ್ಸ್ ಇದ್ದರೆ ಅದನ್ನು ತೋರಿಸಿದ್ರು ಬೇಕಿದ್ರೆ ಸ್ಟಿಚ್ ಮಾಡಿಕೊಡ್ತಾರೆ. ಈ ಸ್ಯಾರಿಗೆ ಬ್ಲೌಸು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಕೂಡ ಸಮೃದ್ಧಿ ಹೌಸ್ನಲ್ಲಿ ತೊಗೊಂಡಿದ್ದು, ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ. ಹೊರಗಡೆ ತುಂಬ ಮೋಡ ಇರೋದ್ರಿಂದ ಅಷ್ಟೊಂದು ಬೆಳಕು ಸರಿ ಕಾಣಿಸ್ತಿಲ್ಲ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಬಂದು ಸಂಜೆ. ನೋಡಿ ಇನ್ನೊಂದು NS ಸಿಲ್ಕ್ನಲ್ಲಿ ತೊಗೊಂಡಿರೋ ಸ್ಯಾರಿನ ಹಾಗೆ ಇಟ್ಟಿದ್ದೆ. ಸೊ ಇದಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಈ ಸ್ಯಾರಿನ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ, ಸಂಕ್ರಾಂತಿಗೆ ವೇರ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಡಾರ್ಕ್ ಗ್ರೀನ್ ಕಲರ್ ನೋಡಿ, ಇದನ್ನು ಕೂಡ ಬೋಟ್ ನೆಕ್ ಮಾಡಿಸಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬೋಟ್ ನೆಕ್ ನೋಡಿ, ಪರ್ಫೆಕ್ಟಾಗಿ ಬೋಟ್ ನೆಕ್ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ಗುಬ್ಬಿನಲ್ಲಿ ನಮಗೆ ಬೋಟ್ ನೆಕ್ ಯಾರು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಿರಲಿಲ್ಲ, ತುಂಬ ಬೇಜಾರಾಗೋದು. ಅಂದರೆ ಡಿಸೈನ್ಸ್ ಹಾಕಬೇಕು ಅಂತ ಇಷ್ಟ ಆದರೆ ಯಾರೂ ಡಿಸೈನ್ಸ್ನ ಸರಿಗೆ ಸ್ಟಿಚ್ ಮಾಡಿಕೊಡ್ತಿರಲಿಲ್ಲ, ಹಂಗಾಗಿ ಇಷ್ಟನೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ನಾರ್ಮಲ್ ಬ್ಲೌಸೇ ಹೊಲಿಸ್ತಾ ಇದ್ದೆ ನಾನು. ಇವಾಗ ಸ್ಟಿಚ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ಬ್ಯಾಕ್ ಬಟನ್ನು, ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇದು NS ಸಿಲ್ಕಲ್ಲಿ ತೊಗೊಂಡಿದ್ದು. ಇದು ಸ್ಯಾರಿ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಸೇಮ್ ಸ್ಲೀವ್ಸ್ ಹೇಳಿದ್ದೆ, ಯಾಕೆಂದರೆ ಸ್ಟಾರ್ಟಿಂಗ್ ಅಲ್ವಾ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಯಾರೋ ಫ್ರೆಂಡ್ ಹೇಳಿದ್ದು ಅಂತ ನಾನು ಹೋದೆ, ನೋಡೋಣ ಇನ್ನೂ ಡಿಸೈನ್ಸ್ಗಳು ಹೇಗೆ ಸ್ಟಿಚ್ ಮಾಡ್ತಾರೆ ಏನು ಅಂತ ಗೊತ್ತಿರಲಿಲ್ಲಲ್ಲ. ಅದಕ್ಕೋಸ್ಕರ ನಾನು ಸಿಂಪಲ್ ಡಿಸೈನ್ಗಳನ್ನ ಹೇಳಿದ್ದೆ. ಸೊ ಅವರು ಈ ಥರ ಪೈಪಿಂಗೆಲ್ಲ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬೋಟ್ ನೆಕ್. ನಾನು ನಿಮಗೆ ಹೇಳಿದ್ದೆ, ಯಾರು ಗುಬ್ಬಿನಲ್ಲಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡ್ತಾರೆ ಅಥವಾ ಬ್ಲೌಸ್ ಯಾರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ನಾನು ಸ್ಟಿಚ್ ಮಾಡಿಸಿದ ಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನಮ್ಮ ಗುಬ್ಬಿನಲ್ಲಿ ಫೈನಲಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಬ್ಲೌಸ್ಗಳು. RV ಫ್ಯಾಷನ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಲಿತಾರೆ. ಅಂದರೆ ಹಬ್ಬದ ಟೈಮಲ್ಲೆಲ್ಲ ತುಂಬ ಬ್ಯುಸಿ ಇರ್ತಾರೆ. ಸೊ ನೀವು ಈಗ ಬಂದು ಶೂನ್ಯ ಮಾಸ ಅಲ್ವಾ, ಇವಾಗ ಸ್ವಲ್ಪ ಫ್ರೀ ಇರ್ತಾರೆ ಅಂತ ನಾನು ಬರ ಬ್ಲೌಸೆಲ್ಲ ಕೊಟ್ಟು ಬಂದಿದ್ದೀನಿ. ಇನ್ನೂ 2 ಕೊಟ್ಟಿದ್ದೀನಿ, ಅದು ಸ್ಟಿಚ್ ಆದಮೇಲೂ ಬೇಕಾದ್ರೆ ತೋರಿಸ್ತೀನಿ. ಮತ್ತು ಅದಾದಮೇಲೆ ಇನ್ನೂ 1-2 ಕೊಡೋದಿದೆ, ಅದು ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತೀನಿ. ಫೈನಲಾಗಿ ನನ್ನ ಬ್ಲೌಸ್ಗಳು ಈ ರೀತಿಯಾಗಿ ರೆಡಿಯಾಗಿ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಸ್ಟಿಚ್ ಮಾಡಿಸೋರು ಧಾರಾಳವಾಗಿ ಸ್ಟಿಚ್ ಮಾಡಿಸ್ಬೋದು. ಸೊ ಒಂದೊಂದು ಬ್ಲೌಸ್ಗೆ ಒಂದೊಂದು ರೇಟ್ ಇರುತ್ತೆ. ಇದಕ್ಕೆ ಒಂದು ಬಫ್ಫು ಸ್ಟಿಚ್ ಮಾಡಿರೋದಕ್ಕೆ 500 ಸಮಥಿಂಗ್ ಏನೋ ತೊಗೊಂಡ್ರು. ಇದಕ್ಕೆ 600 ಏನೋ ತೊಗೊಂಡ್ರು. ಅಂದರೆ ನೋಡಿ, ಅಂದರೆ ಎಕ್ಸ್ಟ್ರಾ ಅವ್ರೇನಾದ್ರು ಕ್ಲಾತ್ ಹಾಕಬೇಕು ಹಾಗೆ ಹೀಗೆ ಅಂತ ಅಂದರೆ ಸ್ವಲ್ಪ ಒಂದು 50 ರೂಪೀಸ್ ಜಾಸ್ತಿ ತೊಗೋತಾರೆ. ಸೊ ತುಮಕೂರಿಗೆ ಬೆಂಗಳೂರಿಗೆಲ್ಲ ನಾವು ಹೋಲಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಮತ್ತು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆಗಲಿ ಡಿಸೈನ್ಸ್ ಆಗಲಿ ನಾವು ಏನೇ ಡಿಸೈನ್ ಹೇಳಿ ಬಂದರೂ ನೀಟಾಗಿ ಬರೆದಿಟ್ಕೊಂಡು ಯಾವುದು ಮಿಸ್ ಮಾಡ್ದಿರ ನೀಟಾಗಿ ಹೊಲಿತಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಯಾರಾದರೂ ಸ್ಟಿಚ್ ಮಾಡಿಸೋದಿದ್ರೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ನಾನು ತುಂಬ ಜನ ಕೇಳ್ತಾಯಿದ್ರಿ ಬ್ಲೌಸು ಶ್ವೇತಾ ಅವರೇ ಗುಬ್ಬಿಲಿ ಯಾರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಹೇಳಿ ಅಂತ. ಅದಕ್ಕೋಸ್ಕರ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಪ್ರಿನ್ಸೆಸ್ ಕಟ್ಟು. ಇದು ಕೂಡ ಯಾರಿಗೋ ಒಬ್ರಿಗೆ ಕೊಟ್ಟಿದ್ದೆ ಪ್ರಿನ್ಸೆಸ್ ಕಟ್ಟು, ತುಂಬ ಹಾಳು ಮಾಡಿದ್ರು. ನಾನು ಅದನ್ನ ಹೊಲ್ಸೋಕ್ಕೂ ಭಯ ಆಗ್ತಾಯಿತ್ತು. ಅವ್ರು ಕೇಳಿದ್ರು ಪ್ರಿನ್ಸ್ ಕಟ್ ಹೊಲಿಲ್ಲ ಅಂತ. ಯಾರಿಗೋ ಕೊಟ್ಟಿದ್ದೆ, ತುಂಬ ಹಾಳು ಮಾಡಿದ್ದಾರೆ, ನೋಡ್ಕೊಂಡು ಹೊಲಿರಿ, ಇಷ್ಟ ಆದರೆ ನೆಕ್ಸ್ಟು ಸ್ಟಿಚ್ ಮಾಡಿಸ್ಕೋತೀನಿ ಅಂತ. ಸೊ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಯಾವ ಡಿಸೈನ್ ಮಾಡಿಸಿದ್ದೀನಿ ಅಂತ ತೋರಿಸಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಡಿಸೈನ್ಸ್, ಯಾಕೆಂದರೆ ಒಳ್ಳೆ ಟೈಲರ್ ಸಿಕ್ಕಿದ್ದಾರೆ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಡಿಸೈನ್ಸ್ನ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿಸಿದ ಮೇಲೆ ನಿಮಗೆ ಖಂಡಿತ ಹೇಗಿದ್ರೂ ಸ್ಯಾರಿಗಳನ್ನ ತರ್ತಾನೆ ಇರ್ತೀನಿ, ವೇರ್ ಮಾಡ್ತಾನೆ ಇರ್ತೀನಿ. ಡಿಸೈನ್ಸು ಹೇಗೆ ಸ್ಟಿಚ್ ಮಾಡ್ತಾರೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ.
ಇದೆಲ್ಲ ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ವೇರ್ ಮಾಡಿದ ಮೇಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಬೋಟ್ ನೆಕ್ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇವನ್ ಈ ವೇರ್ ಮಾಡಿರೋದು ಕೂಡ ಬೋಟ್ ನೆಕ್ಕೇನೆ ನೋಡಿ. ತುಂಬ ಬ್ಯಾಕ್ ಬಟನ್ನು ಮತ್ತು ಈ ಬೋಟ್ ನೆಕ್ಸ್ ಎಲ್ಲ ತುಂಬ ಜಾಸ್ತಿ ಇದ್ದಾವೆ. ಅಂದರೆ ಕೆಲವೊಂದು ನೀಟಾಗಿ ಸ್ಟಿಚ್ ಮಾಡಿದರು, ಕೆಲವೊಂದು ನೀಟಾಗಿ ಸ್ಟಿಚ್ ಮಾಡಿರಲಿಲ್ಲ. ನನಗೆ ತುಂಬಾ ಯೋಚನೆ ಆಗಿಬಿಟ್ಟಿತ್ತು ಇತ್ತೀಚೆಗೆ, ಬ್ಲೌಸ್ ಯಾರು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾಯಿಲ್ಲ, ಎಲ್ಲಪ್ಪ ಸ್ಟಿಚ್ ಮಾಡಿಸ್ಲಿ ಅಂತ. ಸೊ ಫೈನಲಾಗಿ ಒಬ್ಬರು ಟೈಲರ್ ಸಿಕ್ಕಂಗೆ ಆಯಿತು ನನಗೆ. ಇನ್ನು ಮುಂದೆ ಅಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ಫಿಕ್ಸ್ ಆಗಿದ್ದೀನಿ.